ನಮಸ್ಕಾರ. ಈ ಕೋಲ್ಡ್ ವೆದರ್ ಅಲ್ಲಿ ಎಗ್ ಗ್ರೇವಿ ಚೆನ್ನಾಗಿರುತ್ತಲ್ಲ, ಸೊ ಅದಕ್ಕೆ ನಾನು ಗ್ರೇವಿ ಮಾಡ್ಬೇಕಂತ ಅನ್ಕೊಂಡೆ. ಸೊ ಫ್ರಿಜ್ ತೆಗೆದು ನೋಡ್ತೀನಿ, ಫ್ರಿಜ್ ಮೊಟ್ಟೆ ಇರಲೇ ಇಲ್ಲ. ಅದಕ್ಕೆ ನಾನು ಮೊಟ್ಟೆ ಮತ್ತೆ ಹಾಲು ತಗೊಂಡ್ ಬಂದ ತಕ್ಷಣ ಮೊಟ್ಟೆಯನ್ನು ಬೇಯಿಸಕ್ಕಿಟ್ಟೆ. ಸೊ ಮೊಟ್ಟೆ ಬೇಯೋ ತನಕ ಕಟಿಂಗ್ ಚಾಪಿಂಗ್ ಮಾಡ್ಕೊಳ್ಳೋಣ ಅಂತ ನಾನು 3 ಈರುಳ್ಳಿ ತಗೊಂಡೆ, ಮತ್ತೆ 3 ಟೊಮೆಟೊ ತಗೊಂಡೆ. 2 ಈರುಳ್ಳಿಯನ್ನು ರಫ್ ಆಗಿ ಚಾಪ್ ಮಾಡಿ, ಮತ್ತೆ 2 ಟೊಮೆಟೊ ರಫ್ ಆಗಿ ಚಾಪ್ ಮಾಡಿ, 1 ಆನಿಯನ್ ಫೈನ್ ಚಾಪ್ ಮಾಡಿ. ಈಗ ನಾನೊಂದು ಕಡಾಯಿ ತಗೊಂತೇನೆ. ಕಡಾಯಿಯಲ್ಲಿ ಮಸಾಲೆ ಹಾಕ್ತೇನೆ. ಮಸಾಲೆ ಹಾಕಿದ ತಕ್ಷಣ ಅದರಲ್ಲಿ ಈರುಳ್ಳಿ, ಗ್ರೀನ್ ಚಿಲ್ಲಿ ಮತ್ತೆ ಜಿಂಜರ್ ಮತ್ತೆ ಗಾರ್ಲಿಕ್ ಇಷ್ಟೆಲ್ಲ ಹಾಕಿ ರೋಸ್ಟ್ ಮಾಡ್ತೇನೆ. ರೋಸ್ಟ್ ಮಾಡಿ ಇದಕ್ಕೆ ರೋಸ್ಟ್ ಆದ ತಕ್ಷಣ ಟೊಮೆಟೊ ಹಾಕ್ತೀವಿ. ಟೊಮೆಟೊ ಹಾಕಿ ಸಾಲ್ಟ್ ಹಾಕಿದ ತಕ್ಷಣ ಟೊಮೆಟೊ ಸಾಫ್ಟ್ ಆದ ತಕ್ಷಣ ಅದ್ರಲ್ಲಿ ನಾವು ಹಾಕ್ತೇವೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಹಾಕಿರ್ತೇವೆ. ಸೊ ಕುಕ್ ಆದ ತಕ್ಷಣ ಸೈಡ್ ಅಲ್ಲಿ ಇಟ್ಟು ನಾವೀಗ ಇನ್ನೊಂದು ಕಡಾಯಿ ತೊಗೊಂತೇವೆ. ಕಡಾಯಿಯಲ್ಲಿ ಆಯಿಲ್ ಹಾಕಿ, ಎಗ್ ಹಾಕಿ, ಒಂಚೂರು ಖಾರದ ಪುಡಿ ಹಾಕಿ ಅದಕ್ಕೆ ರೋಸ್ಟ್ ಮಾಡ್ಕೊತೇವೆ. ರೋಸ್ಟ್ ಮಾಡಿ ಸೈಡಿಗೆ ಇಡ್ತೀವಿ. ಸೈಡಿಗೆ ಇಟ್ಟ ತಕ್ಷಣ ಅದೇ ಎಣ್ಣೆಯಲ್ಲಿ ಫೈನ್ಲಿ ಚಾಪ್ ಮಾಡಿರೋ ಆನಿಯನ್ ಹಾಕಿ ಅದಕ್ಕೆ ಅದಕ್ಕೆ ಜಾಸ್ತಿ ರೋಸ್ಟ್ ಮಾಡಿ ಒಂಚೂರು ಬ್ರೌನ್ ಆಗಿ ರೋಸ್ಟ್ ಮಾಡಿ ಅದನ್ನ ತಕ್ಷಣ ನಾವು ಪೇಸ್ಟ್ ಮಾಡ್ಕೊಂತೀವಲ್ಲ ಸ್ಟಾರ್ಟಿಂಗ್ ಮಸಾಲದು, ಆ ಪೇಸ್ಟ್ ಅನ್ನು ಆಡ್ ಮಾಡಿ ಅದಕ್ಕೆ 2 ಮಿನಿಟ್ಸ್ ಕುಕ್ ಆದ ತಕ್ಷಣ ಮೊಟ್ಟೆ ಹಾಕಿ ಎಗ್ ಗ್ರೇವಿ ರೆಡಿ. ಸೊ ಈಗ ನಾನು ಆ ಎಗ್ ಗ್ರೇವಿ ಬ್ರೆಡ್ ಜೊತೆ ತಿಂತೇನೆ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್.